ಆಮೇಲೆ ಇನ್ಸ್ಪೆಕ್ಟ್ರು ಡಿವೈಎಸ್ಪಿ ಆದರೆ ಗ್ರೌಂಡಲ್ಲಿ ಕೆಲಸ ಮಾಡುವಂಥ ಸಬ್ ಇನ್ಸ್ಪೆಕ್ಟರ್ಗಳೇ ಇಲ್ಲ ಅಂದರೆ ನಾವು ಹೇಗೆ ಡಿಪಾರ್ಟ್ಮೆಂಟನ್ನು ನಡೆಸಬೇಕಾಗ್ತದೆ. ಅದರಿಂದ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. 4-5 ವರ್ಷದಿಂದ ಆಗದೆ ಇರೋದನ್ನು ಈಗ ಮಾಡದೇ ಹೋದರೆ ನಮಗೆ ಅಲ್ಲಿ ಕೆಲಸ ಮಾಡೋರು ಯಾರು? ಹಾಗಾಗಿ ಕೂಡ ನಾವು ರೂಲ್ 32 ಇನ್ವೋಕ್ ಮಾಡಿ 400-500 ಜನಕ್ಕೆ ಪ್ರಮೋಷನ್ಸ್ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ಗಳು ಅಂತೇಳಿ ಮಾಡಿದ್ದೀವಿ. ಅವರ ಅನುಭವದ ಮೇಲೆ ಮಾಡಿದ್ದೀವಿ. ಅದು ಪರ್ಮನೆಂಟ್ ಆಗಿ ಇರೋದಿಲ್ಲ. ಅದನ್ನೇ ನಾವು ಪ್ರಾಕ್ಟೀಸ್ ಮಾಡೋಕ್ಕೂ ಆಗೋದಿಲ್ಲ. ಹೊಸ ರಿಕ್ರೂಟ್ಮೆಂಟ್ ಆಗಬೇಕು, ಹೊಸ ಸಬ್ ಇನ್ಸ್ಪೆಕ್ಟರ್ ಬರಬೇಕು. ಆಮೇಲೆ ಈಗ ನಾವು ರಿಕ್ರೂಟ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಕಂಪ್ಲೀಟ್ ಮಾಡಿ ಅವ್ರಿಗೆ ಆದೇಶ ಕೊಟ್ಟು ಸಿಂಧುತ್ವ ಅದೆಲ್ಲ ವೆರಿಫಿಕೇಶನ್ ಮಾಡಿ ಆದೇಶ ಕೊಟ್ಟರೆ ಅವರನ್ನ ಟ್ರೈನಿಂಗ್ ಕಳಿಸ್ಬೇಕು. ಟ್ರೈನಿಂಗ್ ಕಳಿಸಿದ್ರೆ 10 ತಿಂಗಳು ಟ್ರೈನಿಂಗ್ ಅಲ್ಲಿ ಇರ್ತಾರೆ. ಅವ್ರು ನಮಗೆ ಸಿಗೋದಿಲ್ಲ. ಸೆಲೆಕ್ಷನ್ ಆದ ತಕ್ಷಣ ಏನು ನಮ್ಮ ರಿಪೋರ್ಟ್ ಆಗಲ್ಲ. ಟ್ರೈನಿಂಗು 10 ತಿಂಗಳು ಅಂದರೆ ಅವ್ರು ಬರೋ ಅಷ್ಟೊತ್ತಿಗೆ 1 ವರ್ಷ ಆಗುತ್ತೆ. ಬಂದ ಮೇಲೆ ನಾವು ಅವರಿಗೆ ಮತ್ತೆ ತಿರ್ಗಾ ಪ್ರೊಬೇಷನರ್ ಅಂತ ಹಾಕ್ತೀವಿ. ಪ್ರೊಬೇಷನ್ ಡಿಕ್ಲೇರ್ ಆಗಬೇಕಾದ್ರೆ 2 ವರ್ಷ ಆಗುತ್ತೆ. ಸರ್ಕಾರದಲ್ಲಿ KCSR ರೂಲ್ ಪ್ರಕಾರ 2 ವರ್ಷ ಪ್ರೊಬೇಷನರ್ ಆಗಿರಬೇಕು ಅಂತ ಯಾವುದೇ ಹುದ್ದೆಗೆ, ಸರ್ಕಾರಿ ಹುದ್ದೆಗೆ. ಅದಾಯ್ತು ಅಂದರೆ 3 ವರ್ಷ ಆಯ್ತು. ಹಾಗಾಗಿ ಈ ಒಂದು ನಮ್ಮ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ವಿ. ಈಗ ಇನ್ನೂ 600 ಬರುತ್ತೆ. ಈಗ 400 ಎಕ್ಸಾಮ್ ಮಾಡಿದರೆ ನಾವು ಮತ್ತೆ 600 ಬರುತ್ತೆ. ಆ 600ಕ್ಕೂ ಅವರು ಅಪ್ಲಿಕೇಶನ್ ಹಾಕೋಬಹುದು, ಫ್ರೆಶ್ ಆಗಿ ಮತ್ತೆ ಅಪ್ಲಿಕೇಶನ್ ಹಾಕೋಬಹುದು. ಇದೇ ಲಾಸ್ಟ್ ಅಂತ ಏನಿಲ್ಲ. ಅದರಿಂದ ಮತ್ತೆ ಅವರಿಗೆ ಅವಕಾಶ ಸಿಗೋದಕ್ಕೆ ಚಾನ್ಸಸ್ ಇದೆ. ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ, ಮತ್ತೆ KE ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆಲ್ಟರ್ನೇಟಿವ್ ಡೇಟ್ ಕೊಡಬೇಕಲ್ಲ ಅವರು ಹೇಳ್ತಾರೆ ನಮ್ಗೆ 6 ತಿಂಗಳು ನಿಮಗೆ ನಾವು ಎಲ್ಲ ಶೆಡ್ಯೂಲ್ ಆಗೋಗಿದೆ. ನಾವು ಯಾಕೆಂದ್ರೆ ಎಕ್ಸಾಮಿನೇಷನ್ ಅಥಾರಿಟಿ ಬೇರೆ ಬೇರೆ ಎಕ್ಸಾಮ್ ಮಾಡ್ತಾರೆ ಅವರು. ಅದಕ್ಕೆ ನಮ್ಗೆ 6 ತಿಂಗಳು ಸಮಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಮಗೆ ಈ ಕಷ್ಟ ಇದೆ. ಅದರಿಂದ ಅದನ್ನ ನೋಡೋಣ, ಮೀಡಿಯಾ ಏನ್ ಮಾಡೋಕ್ಕಾಗ್ತದೆ. ಆದ್ರೆ ಅದನ್ನ ಬಹಳ ಸಂತೋಷ. ಆಗ್ಲಿಲ್ಲ ಅಂದ್ರೆ ಪರೀಕ್ಷೆ ಮಾಡಲೇಬೇಕು. KE ಅವರು ಕೂಡ ಹೇಳಿದ್ದಾರೆ, ಒಂದು 4-5 ದಿನದಿಂದ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಮುಂದೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅವರು ಅಲ್ಲ, ಮುಂದೂಡಿಕೆ ಮಾಡ್ತಾರೆ. ಆದ್ರೆ ನೆಕ್ಸ್ಟ್ ಡೇಟ್ ಕೊಡೋದು 6 ತಿಂಗಳಾಗುತ್ತೆ. ಮಾಡಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ತಾರೆ. ಬೇಕಾದ್ರೆ ನಾವು ಬೇಡ ಅಂದ್ರೆ ನಿಲ್ಲಿಸ್ಬಿಡ್ತಾರೆ. ಆದ್ರೆ ನೆಕ್ಸ್ಟ್ ಮುಂದಕ್ಕೆ ಡೇಟ್ ಕೊಡಿ ಅಂದಾಗ ಅವರು 6 ತಿಂಗಳು ಅಂತಾರೆ. ಸರ್, ಇದೇ PSI ವಿಚಾರದಲ್ಲಿ, ಹಗರಣದ ವಿಚಾರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಯ್ತು ಅಂತ ತಾವು ಹೇಳಿದ್ರಿ. ಅದರ ರಿಪೋರ್ಟ್ ನಿಮ್ಮ ಸರ್ಕಾರದ